ಶಿವಣಗಿಯ ಕಾಶಿನಾಥ್ ಸುಭಾಷ್ಗೌಡ ಪಾಟೀಲ್ ಇವರು ಭಾರತೀಯ ಸೇನೆಯಲ್ಲಿ ಸತತವಾಗಿ 19 ವರ್ಷಗಳ ಕಾಲ ಸೇವೆ ಸಲ್ಲಿಸಿದರು. ಇವಾಗ ನಿವೃತ್ತಿಯಾಗಿ ಸ್ವಗ್ರಾಮಕ್ಕೆ ಭಾನುವಾರ ಆಗಮಿಸಿದ ಯೋಧನನ್ನು ಗ್ರಾಮಸ್ಥರು ಅದ್ಧೂರಿಯಿಂದ ಸ್ವಾಗತಿಸಿದರು. ಭಾರತ್ ಮಾತಾ ಕಿ ಜೈ ಎಂದು ಪ್ರಮುಖ ಬೀದಿಯಲ್ಲೂ ಜನರು ಜೈಕಾರ ಹಾಕುತ್ತಿದ್ದರು. ಭಾರತಾಂಬೆಯ ಮಗನಾಗಿ ಸೇವೆಯನ್ನು ಪೂರ್ಣಗೊಳಿಸಿದ್ದೇನೆ. ನಮ್ಮ ದೇಶದ ಸೈನಿಕ ವ್ಯವಸ್ಥೆ ಶಿಸ್ತುಬದ್ಧವಾಗಿದ್ದು ಪ್ರತಿ ಯುವಕ ದೇಶದ ರಕ್ಷಣೆಗೆ ಮುಂದಾಗಬೇಕು ಹಾಗೂ ಮನೆಗೊಬ್ಬ ಸೈನಿಕ ಮನೆಗೊಬ್ಬ ರೈತ ಆಗಬೇಕು ಎಂದು ಕಾಶಿನಾಥ್ ಪಾಟೀಲ್ ಮಾತನಾಡಿದರು. ಈ ವೇಳೆ ಕುಟುಂಬದ ಸದಸ್ಯರು ಆರತಿ ಬೆಳಗಿ ಯೋಧ ಅವರನ್ನು ಬರಮಾಡಿಕೊಂಡರು. ಕಾರ್ಯಕ್ರಮದಲ್ಲಿ ಬಿಎಸ್ಎನ್ಎಲ್ ನೌಕರರಾದ ರಾಮು ಹುಗಾರ್, ಮಾಜಿ ಸೈನಿಕರಾದ ಏಕನಾಥ್ ಕಂಬಾರ್, ವಿಶ್ವನಾಥ್ ಕುಲಕರ್ಣಿ, ಯಲ್ಲಪ್ಪ ಅಂಗಡ್ಗೇರಿ, ರಾಮು ತೊನ್ಶಾಳ್, ಮಹೇಶ್ ಹೊಂಗಾರ್, ಅಶ್ಫಾಕ್ ಮೊಕಾಶಿ ಹಾಗೂ ಗ್ರಾಮಸ್ಥರು ಭಾಗವಹಿಸಿದರು. वंदे मातरम वंदे मातरम वंदे मातरम जय काय होणार बोलो भारत माता की जय बोलो भारत माता की जय वंदे मातरम वंदे मातरम जय जवान जय जवान जय किसान. ಸರ್, ದೇಶದ ಸೈನ್ಯವನ್ನು ಮುಗಿಸ್ಕೊಂಡಿರಿ, ಈ ಹಳ್ಳಿ ನಮ್ಮ ಊರಿಗೆ ಗ್ರಾಮಕ್ಕೆ ತಲುಪಿದ್ರಿ, ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಸರ್, ನಾನು ಹೇಳೋದು ಇದೆ, ಗ್ರಾಮಸ್ಥರಲ್ಲಿ ನನ್ನಲ್ಲಿ ವಿನಂತಿ, ನಾನು ಕಾಶಿನಾಥ್ ಪಾಟೀಲ್ ಸೇನೆಯಲ್ಲಿ 19 ವರ್ಷ ಕಂಪ್ಲೀಟ್ ಮಾಡಿ ತವರೂರಿಗೆ ಮರಳುತ್ತಿದ್ದೇನೆ. ಇದು ನನಗೆ ಹೆಮ್ಮೆಯ ಖುಷಿ. ಸರ್, ಈಗ ನಿಮ್ಮ ಬಟಾಲಿ ಒಳಗೆ ಬರುವಾಗ ನಿಮ್ಗೆ ಯಾವ ರೀತಿ ಒಂದು ಇದು ಆಯ್ತು ಸರ್ ಸಂತೋಷ? ನಮ್ಮ ಬಟಾಲಿಯನಲ್ಲಿ ಲಾಸ್ಟಿಗೆ ಪೂರಾ ಬಟಾಲಿಯನ್ ಕೂಡಿ ಸಿಹಿ ತಿನಿಸಿ ಹೂವಿನ ಹಾರವನ್ನು ಹಾಕಿ ಬೀಳ್ಕೊಡುಗೆ ಸಮಾರಂಭವನ್ನು ಮಾಡ್ತಾರೆ. ಮಾಡಿದ ಮ್ಯಾಗ ಗಾಡಿಯಲ್ಲಿ ಮೆರವಣಿಗೆ ಮಾಡಿ ಮನೆಗೆ ಕಳಿಸ್ತಾರೆ ಸರ್. ಸರ್, ಈಗ ನಿಮ್ಮ ಮಿಲಿಟರಿಯಲ್ಲಿ ಇದ್ದಂತೆ ಹಿಂದಿನ ಜೀವನದ ಸ್ವಲ್ಪ ಏನ್ರಿ ಹೇಳೋದು ಅನುಭವ? ಆಲ್ಮೋಸ್ಟ್ ಇಂಡಿಯಾ ಎಲ್ಲ ತಿರುಗಾಡೀವಿ. ಆದರೆ ಜಮ್ಮು ಕಾಶ್ಮೀರಲ್ಲಿ ಒಂದಿಟ್ಟು ಡ್ಯೂಟಿ ಹೆವಿ ಆಗ್ತದೆ. ಯಾಕಂದರೆ ಅಲ್ಲಿ ಆತಂಕವಾದಿ ಭಯೋತ್ಪಾದನೆ ಹೆಚ್ಚಿದೆ. ಅದರ ಸಂಬಂಧ ಅಲ್ಲಿ ಒಂದಿಟ್ಟು ಅಲರ್ಟಾಗಿ ಡ್ಯೂಟಿ ಕೊಡಬೇಕು. ಸರ್, ಈಗ ಗ್ರಾಮಸ್ಥರು ನಿಮಗೆ ಯಾವ ರೀತಿಯಾದಂಥ ಒಂದು ಇದು ಹೇಳಿದ್ರು? ನನ್ನ ಗೆಳೆಯರೆಲ್ಲ ಕೂಡಿ ಕರೆದು ಸತ್ಕಾರ ಸನ್ಮಾನ, ಅವರ ಊರಿನಲ್ಲಿ ಎಲ್ಲ ಕಡೆ ಮೆರವಣಿಗೆ ಮಾಡಿ ಎಲ್ಲ ಗುಡಿಗಳಿಗೆ ಹೋಗಿ ಮನಿತನ ಬಂದು ಬಿಟ್ಟು ಸತ್ಕಾರ ಮಾಡಿ ಅವರಿಗೆ ನಾನು ಧನ್ಯವಾದ ಹೇಳುತ್ತೇನೆ. ಸರ್, ನೀವು ಬರುವಾಗ ನಿಮ್ಗೆ ಯಾವ ರೀತಿ ಅಂತ ಖುಷಿ ಆಗ್ತಿತ್ತು ಸರ್? ಒಂಥರ ಮನೆಗೆ ಬರ್ತೇನೆ ಅನ್ನೋದು ಒಂಥರ ಖುಷಿ, ಒಂಥರ ದೇಶ ಬಿಟ್ಟು ಬರ್ಲಾತೀನಿ ಅನ್ನೋದು ಒಂದು ದುಃಖ. ಅದಕ್ಕಾಗಿ ದೇಶಕ್ಕಾಗಿ ನಾ ಎಷ್ಟು ಮಾಡಿದ್ರೂ ಕಮ್ಮಿ ಅನ್ನಿಸ್ತದೆ. ಸರ್, ಕೊನೆಯದಾಗಿ ನೀವು ನಾಡಿನ ಜನತೆಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ನಾನು ನಾಡಿನ ಜನತೆಗೆ ನನ್ನ ಗ್ರಾಮಸ್ಥರಿಗೆ ಲಾಸ್ಟಿಗೆ ಹೇಳೋದು ಇದೆ, ಮನೆಗೊಬ್ಬ ರೈತ ಮನೆಗೊಬ್ಬ ಸೈನಿಕ ಇರಬೇಕು. ಮನೆಗೊಬ್ಬ ಸೈನಿಕನ ಬೆಳೆಸಿ ದೇಶ ಸೇವಕ್ಕಾಗಿ ಕಳಿಸ್ಬೇಕಂತ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ. ಕಾಶಿನಾಥ್ ಸುಭಾಷ್ಗೌಡ ಪಾಟೀಲ್, ಅಲ್ಲಿ ಹವಲ್ದಾರ್. ಶಿವಣಗಿ ಗ್ರಾಮದ ಶ್ರೀ ಕಾಶಿನಾಥ್ ಸುಭಾಷ್ಗೌಡ ಪಾಟೀಲ್ ಅವರು ಸತತ 19 ವರ್ಷಗಳ ಕಾಲ ತಮ್ಮ ಎಲ್ಲ ಕುಟುಂಬವನ್ನು ಬಿಟ್ಟು ದೇಶ ಸೇವೆಗೆ ತಮ್ಮ ಪ್ರಾಣವನ್ನು ಲೆಕ್ಕಿಸದೆ ನಮ್ಮ ದೇಶದ ಇತರೆ ರಾಜ್ಯಗಳಲ್ಲಿ ತಮ್ಮದೇ ಆದ ಸೇವೆ ಸಲ್ಲಿಸಿ
ಇವತ್ತಿನ ಈ 19 ವರ್ಷಗಳನ್ನು ಸೇವೆಯನ್ನು ಪೂರೈಸಿ ನಮ್ಮ ಶಿವಣಿ ಗ್ರಾಮಕ್ಕೆ ಬರುವುದು ನಮಗೆ ಹೆಮ್ಮೆ. ಹಾಗೂ ಇನ್ನಿತರ ನಮ್ಮ ಎಲ್ಲ ಸೈನಿಕರಿಗೆ ಇದೇ ಥರನಾದ ಏನದ ಪ್ರತಿ ಗ್ರಾಮಗಳಲ್ಲಿ ನಮ್ಮ ಇಲ್ಲಿರ್ತಕ್ಕಂಥ ಗ್ರಾಮಸ್ಥರು ಅವರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಅವ್ರನ್ನ ಪ್ರೋತ್ಸಾಹಿಸಿ ಅವ್ರನ್ನ ಬರಮಾಡಿಕೊಂಡು ಅವರಿಗೆ ಅತೀವ ಏನದ ವಿಜೃಂಭಣೆಯಿಂದ ಮಾಡಿದರೂ ಸಹಿತ ನಮ್ಮದು ಅವರಿಗೆ ಋಣ ತೀರಿಸಲಾರದು. ಆದ್ದರಿಂದ ಈ ಸೈನಿಕ ವೃತ್ತಿಯಲ್ಲಿ ತಾವು ಮಾಡಿದಂಥ ಸೇವೆ ಅನನ್ಯವಾದದ್ದು. ಆದ್ದರಿಂದ ಅವರ ಎಲ್ಲ ಗೆಳೆಯರ ಬಳಗದವರು ಹಾಗೂ ಊರಿನ ಗ್ರಾಮಸ್ಥರು ಎಲ್ಲರೂ ಕೂಡಿ ಏನದ ಅವರು ಬರ್ತಕ್ಕಂಥ ಈ 19 ವರ್ಷ ಸೇವೆ ಮರಳಿ ಸ್ವಗ್ರಾಮಕ್ಕೆ ಬರ್ತಕ್ಕಂಥ ಕಾರ್ಯಕ್ರಮದಲ್ಲಿ ನಾವು ಪಾಲ್ಗೊಂಡಿದ್ದು ನಮಗೆ ಹೆಮ್ಮೆ ಅನ್ನಿಸ್ಲಾಗ್ತದೆ. ಆದ್ದರಿಂದ ಇಲ್ಲಿ ಬಂದಂಥ ಎಲ್ಲ ಹಿರಿಯರಿಗೂ ಮತ್ತು ಇವರಿಗೆ ಏನದ ಮತ್ತು ಇವರು ಕಾಶಿನಾಥ್ ಸುಭಾಷ್ ಗೌಡ್ ಪಾಟೀಲ್ ಅವರಿಗೆ ಏನದ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಮ್ಮ ಗ್ರಾಮಕ್ಕೆ ಬಂದಿದ್ದಕ್ಕೆ ತಮ್ಮ ಹೆಸರು? ಮಹೇಶ್ ಹುಗಾರ್ ಅಂತೇಳಿ.